ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಜೈಪ್ರೋ ಬರೋಕ್ಕೆ ಹೇಳಿದೆ? ಪಾರ್ಥ, ನಾವು ಒಂದು ಪ್ರಾಪರ್ಟಿನ ಲೀಸ್ಗೆ ಹಾಕೋಣ ಅಂತ ಡಿಸ್ಕಸ್ ಮಾಡಿದ್ವಲ್ಲ, ಪೇಪರ್ ಸ್ಟಡಿ ಮಾಡೋದನ್ನು ಸೇಲ್ ಮಾಡೋಣ. ಏನು ಹೇಳ್ತಾ ಇದೆ ಜೈಪ್ರೋ? ಪ್ರಾಪರ್ಟಿನ ಯಾಕೆ ಮಾರಬೇಕು? ಯಾಕೆ ಅಂದರೆ ತಲೆ ಮೇಲೆ ಸಾಲ ಇದೆ ಕಣೋ, ದುಡ್ಡಿನ ಅವಶ್ಯಕತೆ ಇದೆ, ಫಿನಾನ್ಷಿಯಲ್ ಬರ್ಡನ್ ತಡ್ಕೊಳಕ್ಕಾಗ್ತಿಲ್ಲ ನನಗೆ. ತಲೆ ಮೇಲೆ ಸಾಲ ಅನ್ನೋ ಕತ್ತಿ ತೂಗ್ತಾ ಇದೆಯಪ್ಪ, ಅದರಿಂದ ಬಚಾವ್ ಆಗಬೇಕಲ್ಲ. ಇನ್ನೇನು ಮಾಡ್ತೀಯ? ಮಾರು ಬಿಸಾಕಿದ್ರಾಯ್ತು, ಅಟ್ಲೀಸ್ಟ್ ಅವಾಗ ತಲೆನೋವು ತಪ್ಪುತ್ತೆ. ಮಾರಿ ಅದರಿಂದ ಏನು ಬರೋ ದುಡ್ಡು ಬರುತ್ತೋ ಅದನ್ನು ಬ್ಯಾಂಕ್ ಅವ್ರ ಮುಖದ ಮೇಲೆ ಬಿಸಾಕೋಣ. ನೋಡು, ಸುಮ್ಮನೆ ಆತ್ರಕ್ಕೆ ಬಿದ್ದು ಇಂಥ ಸ್ಟುಪಿಡ್ ಡಿಸಿಷನ್ ತಗೋಬೇಡ. ಆಮೇಲೆ ಮುಂದಕ್ಕೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಪ್ರಾಪರ್ಟಿ ಮಾರೋದು ಒಳ್ಳೆ ಐಡಿಯಾ ಅಲ್ಲ ಜೈಬ್ರೋ. ಅಂದರೆ ಏನು? ತಲೆ ಮೇಲೆ ಲೋನ್ ಇಟ್ಕೊಂಡು ಕೂತ್ಕೊಳ್ಳೋದು ಒಳ್ಳೆ ಡಿಸಿಷನಾ? ಎಷ್ಟು ಪ್ರಾಪರ್ಟಿಗಳು ಅಂತ ಗುಡ್ಡೆ ಹಾಕೊಂಡು ಕೂತ್ಕೋತೀಯೋ? ಏನು ಮಾಡ್ತೀಯ ಅದರಿಂದ? ಅದ್ರ ಬದಲು ಪ್ರಾಪರ್ಟಿನ ಮಾರಿ ಬ್ಯಾಂಕ್ ಲೋನ್ ಕ್ಲಿಯರ್ ಮಾಡ್ಬೋದಲ್ವಾ? ದೊಡ್ಡ ಹೆಡ್ಡೇ ಕಮ್ಮಿ ಆಗುತ್ತಲ್ವಾ? ಪಾರ್ಥ, ಅನ್ನೆಸೆಸರಿ ಸಜೆಷನ್ಸ್ ಕೊಡೋಕೆ ಬರಬೇಡ ನೀ. ಐ ನೋ ವಾಟ್ಸ್ ರೈಟ್ ಆ್ಯಂಡ್ ವಾಟ್ಸ್ ರಾಂಗ್. ಓಕೆ, ಹೇಳ್ದಷ್ಟು ಮಾತ್ರ ಮಾಡು. ಹೀಗಂದ್ರೆ ಹೇಗೆ ಜೈಬ್ರೋ? ಪ್ರಾಪರ್ಟಿನ ಬೇಕಾಬಿಟ್ಟಿ ಮಾರೋದಕ್ಕೆ ನಿಂಗೇನು ರೈಟ್ಸ್ ಇದೆ? ನನಗೇನು ರೈಟ್ಸ್ ಇದೆ ಅಂತ ಕೇಳ್ತಾ ಇದೀಯಾ? ನನಗೆ ರಿವರ್ಸ್ ಮಾತಾಡೋಷ್ಟು ಬೆಳೆದ್ಬಿಟ್ಟಿಯಾ ನೀನು? ಅಷ್ಟೊಂದು ಧೈರ್ಯ ಬಂತ ನಿನಗೆ? ಹೀಗೆಲ್ಲ ಕೇಳಿದ್ರೆ ನಾನು ಏನು ಹೇಳಿ ಜೈಬ್ರೋ? ಮಾಮ್, ನೀನಾದ್ರೂ ಸ್ವಲ್ಪ ಅವ್ನಿಗೆ ಅರ್ಥ ಮಾಡಿಸು. ಈ ಥರ ನಾವು ಎಲ್ಲ ಪ್ರಾಪರ್ಟಿನೂ ಮಾರ್ತಾ ಹೋದ್ರೆ ನಮ್ಮ ಹತ್ರ ಏನು ಉಳಿಯುತ್ತೆ? ಎಲ್ಲ ಕಳ್ಕೋಬೇಕಾಗತ್ತೆ. ಆಮೇಲೆ ಅದನ್ನ ಗಳಿಸೋದು ತುಂಬಾನೇ ಕಷ್ಟ. ಯಾರೋ ಮಾಡಿಟ್ಟಿದ್ದ ಆಸ್ತಿನ ಹೇಗೆ ಬೇಕಂದ್ರೆ ಉಡಾಯಿಸೋದು ಎಷ್ಟು ಸರಿ ಮಾಮ್? ಅದಕ್ಕೊಂದು ಲೆಕ್ಕ ಬೇಡವಾ? ಸಾಲಕ್ಕೂ ಲೆಕ್ಕ ಅನ್ನೋದಿದೆ ಪಾರ್ಥ. ನಿಮ್ಮ ಅಣ್ಣ ಮಾಡಿಟ್ಟು ಹೋಗಿರೋ ಸಾಲನ ಹೇಗೋ ತೀರಿಸ್ತೀಯಾ? ಅದನ್ನ ತೀರ್ಸಕ್ ಲೆಕ್ಕ ಬೇಡವಾ? ಬೇರೆ ಆಪ್ಷನ್ ಏನಿದೆ ನಿನ್ನ ಹತ್ರ? ಯಾಕೆ ಬೇರೆ ಆಪ್ಷನ್ಸ್ ಇಲ್ಲ? ಇದೆಯಲ್ಲ, ಈಗ ನಮಗೆ ಬೇಕಾಗಿರೋದು ಫಂಡ್ಸ್ ತಾನೆ. ಬೇರೆ ಇನ್ವೆಸ್ಟರ್ಸ್ನ ಹುಡ್ಕೋಣ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಮ್ಮ ಹತ್ರ ಕಂಪನಿ ಗುಡ್ ವಿಲ್ ಇದೆ. ಅದನ್ನ ಉಪಯೋಗಿಸ್ಕೊಂಡು ಫಂಡ್ ರೈಸ್ ಮಾಡೋಣ, ಬಿಸ್ನೆಸ್ನ ಇಂಪ್ರೂವ್ ಮಾಡೋಣ, ಅದರಿಂದ ಬಂದು ಪ್ರಾಫಿಟಿಂದ ಸಾಲ ತೀರ್ಸೋಣ. ಅದು ಬಿಟ್ಟು ಪ್ರಾಪರ್ಟಿನ ಯಾಕೆ ಮಾರಬೇಕು? ನೋಡು ಜೈಬ್ರೋ, ಪ್ರಾಪರ್ಟಿ ಮಾರೋದು ಲಾಸ್ಟ್ ಆಪ್ಷನ್. ಅದು ಕೈಯಲ್ಲಿ ಆಗದಿರೋರು ಮಾಡೋ ಕೆಲಸ. ನೋಡು, ಹಿಂದಿನವ್ರು ಮಾಡಿಟ್ಟಿದ್ದನ್ನ ಬೆಳೆಸ್ಕೊಂಡು